ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ವಾಯ್ಸು ಪ್ರಾಪರಾಗಿ ಕೇಳಿಸ್ತಾ ಇರಲಿಲ್ಲ ಕಾರಲ್ಲಿ. ಪಾಪು ಕೂಡ ಮಲಗಿದ್ದಾಳೆ. ಆ್ಯಂಡ್ ಇವತ್ತಿನ ದಿನನ ಶುರು ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಏನಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ. ಇವತ್ತು ಅಜ್ಜಿ ತಾತನ ಊರಿಗೆ ಹೋಗಬೇಕಿತ್ತು. ಅಲ್ಲಿ ದೇವಸ್ಥಾನದ ಓಪನ್ ಇತ್ತು, ಮಹದೇಶ್ವರನ ದೇವಸ್ಥಾನದ ಓಪನಿಂಗು. ಹಾಗಾಗಿ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದರು. ನಾನು ಕೂಡ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ರಿಮೈನಿಂಗ್ ಉಳಿದಿತ್ತು, ಅದನ್ನು ಕೂಡ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಅಲ್ಲಿ ತನಕ ಒಂದು ಕೊರಿಯರ್ ಬರೋದಿತ್ತು, ಸೊ ವೆಯ್ಟ್ ಮಾಡ್ತಾ ಇದ್ದೆ. ಅದು ಪಾಪುದು ಡೈಪರ್ ಬುಕ್ ಮಾಡಿದ್ದೆ. ಹಸ್ಬೆಂಡ್ ಇವಾಗೆಲ್ಲ ಸ್ವಲ್ಪ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಇದ್ದಿದ್ದರಿಂದ ಸೊ ಆಚೆನೇ ಹೋಗೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಆನ್ಲೈನಲ್ಲಿ ಆಫರ್ ನೋಡಿದ್ದೆ, ಸೊ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಅಪೋಲೋದಲ್ಲೇ ಬುಕ್ ಮಾಡಿದ್ದೆ. ಯೂಶ್ವಲಾಗಿ ಫ್ಲಿಪ್ಕಾರ್ಟಲ್ಲಿ ಒಂದಷ್ಟು ತರಿಸ್ತಾ ಇದ್ದೆ ಈ ಡೈಪರ್ಸ್ ಎಲ್ಲ. ನನಗೆ ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಸೊ ಈ ಸಲ ಅಪೋಲೋದಲ್ಲೇ ಆ್ಯಪ್ ಇರೋದ್ರಿಂದ, ಅವ್ರದ್ದೇ ಆ್ಯಪು ಜೊತೆಗೆ ನಾವು ಅಪೋಲೋದಲ್ಲೇ ತೊಗೋತಾ ಇದ್ದಿದ್ದರಿಂದ ಆ್ಯಪು ಮುಖಾಂತರ ತೊಗೊಂಡ್ರೆ ಅಲ್ಲಿಂದನೇ ಕಳಿಸ್ಕೊಡ್ತಾರೆ ಅಂತ ಹೇಳಿ ಬುಕ್ ಮಾಡಿದ್ದೆ. ಸೊ ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ಎಲ್ಲ ಲಗೇಜು ಪ್ಯಾಕ್ ಆಗಿತ್ತು. ಬಟ್ ಇದೇನಾದ್ರು ಲೇಟ್ ಆಯಿತು ಅಂತಂದರೆ ಹೊರಗಡೆಯಿಂದನೇ ಮತ್ತೆ ತೊಗೊಂಡು ಹೋಗೋ ಅಂಥದ್ದು. ಸೊ ಫೈನಲಿ ನಾನು ರೆಡಿಯಾಗಿ ಇನ್ನೇನು ಅಪ್ಪ ಅಮ್ಮ ಕೂಡ ಬರೋ ಟೈಮಲ್ಲಿ ಕೊರಿಯರು ಕೂಡ ಬಂತು. ಆ್ಯಂಡ್ ಈ ಸಹ ಲಿಟಲ್ ಚಾಂಪ್ಸ್ ಅವ್ರದ್ದು ತೊಗೊಂಡಿದ್ದೆ. ಟ್ರೈ ಮಾಡಬೇಕು, ಇದನ್ನು ನಾನು ಯೂಸ್ ಮಾಡಿಲ್ಲ. ಸೊ ಯೂಸ್ ಮಾಡೋಣ ಅಂತ ಹೇಳಿ ತರಿಸಿದ್ದೆ. ನನ್ನ ಮಗಳಿಗೆ ಎಮ್ ಸೈಜ್ ಬೇಕು, ಹಾಗಾಗಿ ಎಮ್ ಸೈಜ್ನ ಕೂಡ ತೊಗೊಂಡೆ. ನಾನು ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋ ತನಕ ಅಪ್ಪ ಅಮ್ಮನೂ ಕೂಡ ಬಂದರು. ಆ್ಯಂಡ್ ಮಳೆ ಬರೋ ಥರ ಕೂಡ ಇತ್ತು. ಆ್ಯಂಡ್ ಊರಲ್ಲೂ ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಬನ್ನಿ ಅಂತ. ಯಾಕಂತಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ದರಿಂದ ಸ್ವಲ್ಪ ನೈಟು ಪ್ರಿಪ್ರೇಷನ್ ಅಡುಗೆಗಳಿಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದು ಕೂಡ ಇತ್ತು. ಬಟ್ ಸ್ವಲ್ಪ ಅಮ್ಮಂಗೆ ಅಪ್ಪಂಗೆ ಕೆಲಸ ಇದ್ದಿದ್ದರಿಂದ ಅವರು ಕೂಡ ಅಲ್ಲಿಂದ ಬರೋ ತನಕ ಲೇಟಾಗೇ ಹೋಗಿತ್ತು. ಸೊ ನಾವು ನಮ್ಮ ತಾತನ ಮನೆ ರೀಚ್ ಆಗೋ ತನಕ 5:30 ಹತ್ರನೇ ಆಗ್ಬಿಟ್ಟಿತ್ತು. ಸೊ ಹೋಗೋ ತನಕ ಊರು ಹೊರಗಡೆ ಊಟದ್ದು ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ರು. ಹಾಗೆ ಇರಲಿ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನು ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಾವು ಊರಿಗೆ ಹೋಗಿ ರೀಚ್ ಆಗೋ ತನಕ ಟೆಂಪಲ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಸೊ ನೋಡ್ತಾ ಇದ್ರೆ ಇನ್ನೂ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಅರ್ಲಿ ಮಾರ್ನಿಂಗ್ಗೆ ಕಳಸ ಇಟ್ಟು ಪೂಜೆ ಮಾಡೋದಂತೆ. ಸೊ ನಾವು ನಮ್ಮ ಮನೆ ರೀಚ್ ಆಗೋ ತನಕ ಉತ್ಸವ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೊಂದು ಆಸೆ ಏನು ಅಂತಂದರೆ, ಯಾವಾಗಲೂ ಕೂಡ ತಾತನ ಮನೆಗೆ ಹೋದಾಗ ಉತ್ಸವಕ್ಕೆ ಪೂಜೆ ಕೊಡ್ತಿದ್ದೆ. ಬಟ್ ಈ ಸಲನೂ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡು ಹೋದೆ. ಬಟ್ ಹೋಗೋ ತನಕ ಉತ್ಸವ ಎಲ್ಲ ಶುರು ಆಗಿಬಿಟ್ಟಿರೋದ್ರಿಂದ ನಾವು ಕಾರ್ ಪಾರ್ಕ್ ಮಾಡಿ ಹೋಗ್ಲಿಕ್ಕೂ ಆಗ್ತಿರಲಿಲ್ಲ. ಮನೆ ಹತ್ರನೇ ಇದ್ದಿದ್ದು ಉತ್ಸವ. ಬಟ್ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ದರ್ಶನ ಆದರೂ ಮಾಡೋಣ ಅಂದ್ಕೊಂಡೆ. ನಂಗೆ ದರ್ಶನ ಮಾಡಲಿಕ್ಕೂ ಆಗಲಿಲ್ಲ. ಉತ್ಸವ ಕ್ಲಿಯರಾಗಿ ನಾನು ಮನೆಗೆ ಹೋಗೋ ತನಕ ತುಂಬಾ ಲೇಟ್ ಆಗಿತ್ತು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ. ಸೊ ತುಂಬಾ ಪೂಜೆಗಳು ಮತ್ತು ಉತ್ಸವಗಳನ್ನೆಲ್ಲ ಮಾಡ್ತಿರೋದ್ರಿಂದ ನಮಗೂ ಮನೆಗೆ ಹೋಗೋದು ಲೇಟ್ ಆಗಿತ್ತು. ಸೊ ಯಾವುದೂ ಕೂಡ ನಾನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಒಂದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ಏನೇನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಈ ಥರ ಎಲ್ಲ ಇತ್ತೀಚೆಗೆ ನಾವು ನೋಡೋದನ್ನೇ ಕಡಿಮೆ ಆಗಿಬಿಟ್ಟಿದೆ. ಈ ಥರ ಎಲ್ಲ ಹಳ್ಳಿಗಳಲ್ಲಿ ಮಾಡೋದೇ ಕಡಿಮೆ. ತುಂಬಾ ಆಲ್ಮೋಸ್ಟ್ ಎಲ್ಲ ಇವಾಗ ಸಿಟಿ ಲೈಫ್ನೇ ಇಷ್ಟಪಡೋದ್ರಿಂದ ಹಳ್ಳೀಲಿ ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳನ್ನ ಮಾಡ್ತಾನೇ ಇಲ್ಲ. ಬಟ್ ನಮ್ಮ ಒಂದು ಜನ್ರೇಷನಲ್ಲಿ ಅಷ್ಟೇ ಅನಿಸುತ್ತೆ. ಮೇ ಬಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಈ ಥರ ನೋಡ್ಲಿಕ್ಕೆ ಸಿಗುತ್ತೋ ಇರಲ್ವೋ ಅದು ಗೊತ್ತಿಲ್ಲ. ಸೊ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ನೈಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟದ ಅರೇಂಜ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಡೆಕೋರೇಷನ್ಗಳಾಗಿ ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ರೋಡಲ್ಲಿ ಲೈಟಿಂಗ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಾನು ಒಂದು 2-3 ವರ್ಷನೇನೋ ನಮ್ಮ ತಾತನ ಮನೇಲಿ ಓದಿದ್ದರಿಂದ ತುಂಬಾ ಒಂಥರ ಮೆಮೊರಿ. ಆ್ಯಂಡ್ ಯಾವಾಗಲೂ ಅಷ್ಟೇ ಅಲ್ಲಿಗೆ ಹೋಗಬೇಕು ಅಂತಂದರೆ ಆ ಖುಷಿನೇ ಬೇರೆ. ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಯಾವುದೇ ಫಂಕ್ಷನ್ಗಳಾದ್ರೂ ಮ್ಯಾಕ್ಸಿಮಮ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ನಮ್ಮ ತಾತನ ಮನೆ ಅಂತಂದ್ರೆ ಜಾಸ್ತಿ ಇಷ್ಟ. ಫೈನಲಿ ನಾವು ಹೋಗಿ ಕಾರೆಲ್ಲ ಪಾರ್ಕಿಂಗ್ ಮಾಡಿ ಮನೆಗೆ ಹೋಗೋ ತನಕ ನೋಡ್ತಾ ಇರ್ಬೋದು, ಮನೆ ಹತ್ರ ಮನೆ ಮುಂದೆ ಎಲ್ಲ ಫುಲ್ ಪೆಂಡಲ್ಸ್ ಎಲ್ಲ ಹಾಕ್ಸಿದ್ರು. ಯಾಕೆ ಅಂತಂದರೆ ನಾಳೆ ಸುತ್ತೂರು ಸ್ವಾಮೀಜಿ ಅವ್ರದ್ದು ಪಾದ ಪೂಜೆ ಇತ್ತು ಮನೇಲಿ. ಲಾಸ್ಟ್ ಟೈಮು ಬರೋದಿತ್ತು ನಮ್ಮ ಮಾವನ ಪಾಪನ ನಾಮಕರಣಕ್ಕೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ಲಿಕ್ಕೆ ಆಗಿರಲಿಲ್ಲ. ಬಟ್ ಈ ಸಲ ದೇವಸ್ಥಾನದ ಓಪನಿಂಗ್ಗೆ ಕರೀಲಿಕ್ಕೆ ಹೋಗಿದ್ದಾಗ ಬರ್ತೀವಿ ಅಂತ ಪಾದ ಪೂಜೆನೂ ಕೂಡ ಇದೆ, ಅವ್ರ ಮನೆಗೂ ಕೂಡ ಹೋಗಬೇಕು ಅಂದಿದ್ರಂತೆ. ಸೊ ಮನೇಲಿ ಕೂಡ ಮನೆಗೆ ಗುರುಗಳು ಬರ್ತಾ ಇರೋದ್ರಿಂದ ಪೆಂಡಲ್ ಎಲ್ಲ ಹಾಕಿಸಿ ಮತ್ತು ಅವ್ರು ಕೂರ್ಲಿಕ್ಕೆ ಆ್ಯಂಡ್ ಅವ್ರಿಗೇನಾದರೂ ಎಸೆನ್ಷಿಯಲ್ ಇತ್ತು ಅಂತಂದರೆ ಚಿಕ್ಕ ಪುಟ್ಟ ಅರೇಂಜ್ಮೆಂಟ್ಗಳು ಡೆಕೋರೇಷನ್ಗಳನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಮನೇಲಿ ಎಲ್ಲ ರಿಲೇಟಿವ್ಸ್ಗಳು ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು. ನೈಟು ದೇವಸ್ಥಾನ ನೋಡ್ಕೊಂಡು ಬರೋಣ, ಪುನಃ ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಹೋಗಿ ಬರೋಣ. ಆ್ಯಂಡ್ ಊಟನೂ ಕೂಡ ನೈಟ್ ಇಲ್ಲೇ ಅರೇಂಜ್ ಮಾಡಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಆ ನಂತರ ಹೋಗಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ.
ಸೊ ಬರೋ ತನಕ ರಥದಲ್ಲಿ ದೇವ್ರನ್ನ ತೆಗ್ದಿರಲಿಲ್ಲ, ಹಾಗೆ ಇಟ್ಟಿದ್ರು. ಆ್ಯಂಡ್ ನನಗೂ ಕೂಡ ತುಂಬಾ ಖುಷಿ ಆಯಿತು. ಯಾಕಂತಂದರೆ ನಾನು ದರ್ಶನ ಮಾಡ್ಲಿಕ್ಕೆ ಆಗಲಿಲ್ಲ, ಮುಂದೆ ಪಾಸ್ ಆಗೋಗಿದ್ದರಿಂದ ನಾವು ಹಿಂದೆ ಉಳ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಪೂಜೆನೂ ಕೊಡ್ಲಿಕ್ಕಾಗಲಿಲ್ಲ, ಆ್ಯಂಡ್ ದೇವ್ರ ದರ್ಶನನೂ ಕೂಡ ಮಾಡ್ಲಿಕ್ಕಾಗಲಿಲ್ಲ ಅಂತ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಸೊ ಅದಾದ ನಂತರ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಯ್ನ್ ದೇವಸ್ಥಾನದ ಓಪನಿಂಗ್ ಇದ್ದಿದ್ದರಿಂದ ದೇವಸ್ಥಾನನೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ಆ್ಯಂಡ್ ಅಲ್ಲಿಗೂ ಕೂಡ ಹೋಗಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ.